ಆದ್ರೆ ಅಂತದೆಲ್ಲ ಏನ್ ಮಾಡ್ತಾರ ಹಂಗಂದ್ರೆ ಅದೇನ ಅಂದ್ರೆ ಇವಾಗ ಗುಡಿ ಎಲ್ಲ ಕ್ರ್ಯಾಕ್ಸ್ ಬರ್ತಾವಲ್ಲ ಮಧ್ಯಾಹ್ನಾಗ ಅದು ಕ್ರ್ಯಾಕ್ ಬರ್ತದೆ. ಕಟ್ಟಡ ನಿರ್ಮಾಣ ಮಾಡಬೇಕು ಅಂತ ಒಂದು ವಿಚಾರದೊಳಗಿದೆ. ಎಲ್ಲ ನಮ್ಮ ಭಕ್ತರು ಸಾಕಷ್ಟಿದ್ದಾರೆ, ಹೇಳಿದ್ರೆ ಅದಕ್ಕೆ ಬೇಕಾದ ಸಹಾಯ ಮಾಡ್ತಾರೆ. ಯಾವ ರೀತಿಯಾಗಿ ಅದನ್ನ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಅನ್ನೋದನ್ನ ನಮಗೆ ಸಂದಿಗ್ಧ ವಿಷಯ ಆಗಿದೆ. ಯಾಕಂದ್ರೆ ಗಿಡದ ಬೇರುಗಳು ಆ ಗೋಡೆಯೊಳಗೆ ಬಂದಿದೆ. ಆ ಬೇರಿನ ಒತ್ತಡದಿಂದ ಕಲ್ಲುಗಳು ಹಿಂದಕ್ಕೆ ಸರಿತಾ ಇದೆ. ಈಗ ಅದು ಗೋಡೆ ಬಿಚ್ಚಿದ್ರೆ ಈಗ ಏನ್ ಮಾಡಬೇಕು, ಆ ಬೇರುಗಳನ್ನು ರೂಟು ಕಟ್ ಮಾಡಬೇಕಾಗತ್ತೆ. ಕಟ್ ಮಾಡ್ಲಿಕ್ಕೆ ನಮಗೆ ಧೈರ್ಯ ಸರಿ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕು ಅನ್ನೋದನ್ನ ದೇವ್ರ ಬಂದೇ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ದೇವರು ಯಾವ ರೀತಿಯಾಗಿ ಪ್ರೇರಣೆ ಮಾಡ್ತಾನೋ ಮುಂದೆ ಅದನ್ನ ವಿಚಾರ ಮಾಡೋಣ ಅಂತ ವಿಚಾರದಲ್ಲಿ ನಾವಿದ್ದೀವಿ. ಇನ್ನು ಕಟ್ ಮಾಡ್ಲಿಕ್ಕೆ ಪರವಾಗಿಲ್ಲ ಅಂತ ದೇವರ ಅಪ್ಪಣೆ ಸಿಕ್ತು ಅಂತಂದ್ರೆ ಭಕ್ತರ ಸಹಾಯದಿಂದ ಅದನ್ನೆಲ್ಲ ಕಲ್ಲು ತೆಗೆಸಿ ಮತ್ತೆ ಪ್ರಕಾರ ಮೊದಲು ಯಾವ ರೀತಿಯಾಗಿತ್ತೋ ಅದೇ ರೀತಿ ಮಾಡೋ ವಿಚಾರ ಇದೆ.